ಏನ್ ಮಾಡ್ತಿದ್ದೀರಿ ಮೇಡಮ್? ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬರೀ ಸುಳ್ಳು, ಬರೀ ಅವುಗಳು. ಸೀಮಂತ ಬೈ ಮಂಗಳೂರು ಮೀನು ಅಂತ ಹೇಳುವ. ಓಕೆಯಾ? ಇಷ್ಟೇ ತಗೊಂಡಿರೋದು. ಇವತ್ತು ಊಟ ಆಗಿಲ್ಲ ಅಂತಂದ್ರು ಆರಾಮ್ಸೆ ಇದೀವಿ. ಹೆಂಗಿತ್ತು ಟೇಸ್ಟ್? ನಿಜವಾಗ್ಲೂ ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ? ಅಷ್ಟೊಂದು ಸಾಫ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೇಲಿ ಇದ್ದಾಗ ಒಂದು ಅಡುಗೆ ಮಾಡಲ್ಲ, ಎಲ್ಲಿ ಬಂದು ಇವರಿಗೆ ನೀರು ದೋಸೆ. ಮತ್ತೆ ವಾಪಸ್ ಬೇಗ ಬಾ. ಹಾಯ್ ಹಲೋ ನಮಸ್ತೆ ಮಾತಾರೆಗಳ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2 ಇನ್ ಬ್ಯಾಂಗ್ಳೂರ್ ಏನೇನ್ ಮಾಡಿದ್ವಿ ಅಂತ ಈ ವ್ಲಾಗ್ ಅಲ್ಲಿ ಇದೆ ನೋಡಿ. ಟಿಫನ್ ಬೈ ಅಶ್ವಿನಿ. ಏನು ಅಶ್ವಿನಿ ಬಾಗಲಕೋಟೆ. ಬಾಗಲಕೋಟೆ as per ಕಾವ್ಯ. ಏನ್ ಮಾಡ್ತಿದ್ದೀರಿ ಮೇಡಮ್? ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಓಕೆ. ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದೀವಿ. ಸೊ ಇದು ನಮ್ಮ ಬಾಗಲಕೋಟೆ ಸ್ಪೆಷಲ್. ಓಕೆ, ತಿನ್ಬೋದಲ್ವಾ? ರುಚಿ ಹೆಂಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಒಂದ್ಸರಿ ತಿಂದು ನೋಡಿ ಟೇಸ್ಟ್ ಹೇಳಿ. ಓಕೆ, ರೆಸಿಪಿನ ರೆಕಾರ್ಡ್ ಮಾಡ್ಕೋತೀವಿ, ಮನೇಲಿ ಮಾಡ್ತೀವಿ. Yes, ಮಾಡಿ. ಬಿಕಾಸ್ ನಮ್ ಕಡೆ ಓನ್ಲಿ ಚರ್ಮುರಿ ಮಾತ್ರ ಮಾಡೋದು ಮಂಡಕ್ಕಿ. ಒಗ್ಗರಣೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ಒಂದ್ಸರಿ ಟೇಸ್ಟ್ ಮಾಡಿ, ಆಮೇಲೆ ನೀವು ಟ್ರೈ ಮಾಡಿ. Sure. ಓಕೆ Okay. Let's see how it is going. ಇಲ್ಲ ಇಲ್ಲ, ನಿನ್ ಬಿಟ್ಟು ಹ್ಮ್, ನಮ್ಗೆ ಹೆಂಗೆ ತಿನ್ನಲ್ಲ. ತಿಂತೀವಿ ನಾವು ಹೇಳು. ಬಿಸಿ ಬಿಸಿ ಆಗಿದೆ. ಇಲ್ಲ. So ಅದಕ್ಕೆ ಹೇಳಿ. ಸೊ ಫೈನಲಿ ಹ್ಮ್. ಒಗ್ಗರಣೆ ಮಂಡಕ್ಕಿ ರೆಡಿ ಆಗಿದೆ, ಮಾಡ್ತಾ ಇದೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಾವ್ಯ ಅವರೇ. ಓಕೆ. ಬಾಗಲಕೋಟೆ ಒಗ್ಗರಣೆ ಮಂಡಕ್ಕಿ ರೆಡಿ ಫೈನಲಿ. ಓಕೆ, ಸೊ ಫೈನಲಿ ಬಾಗಲಕೋಟೆ ಮಂಡಕ್ಕಿ ಒಗ್ಗರಣೆ ರೆಡಿ. ತಿಂದಾಗಿದೆ ಎರಡನೇ ಸಲ. ಟೇಸ್ಟ್ ಹೇಗಿದೆ ಅಂತ ಕಾವ್ಯ ಅವರು. ಇನ್ನೇನು ಎರಡನೇ ಸಲ ತಿಂದಾಯ್ತಲ್ವಾ, ಅಲ್ಲಿಗೆ ಗೊತ್ತಾಗಿಲ್ವಾ ಟೇಸ್ಟ್ ಹೆಂಗಿದೆ ಅಂತ. ಸೊ ಗೈಸ್, ನೀವು ಟ್ರೈ ಮಾಡಿ ಒಂದ್ಸತಿ, ಹ್ಮ್. ಟೇಸ್ಟ್ ಹೇಗಿದೆ ಅಂತ ಹೇಳಿ. ಓಕೆ, ಮಾಡೋ ರೆಸಿಪಿ ಹೇಳಿಲ್ಲ ನೀವು, ನಾರ್ಮಲ್ ಹಾಕಿ. ನಾನು ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಕಾವ್ಯ. ಕೋವ್ಯ. ಎಸ್, ತುಂಬಾ ಒಳ್ಳೇದು ಮಾಡಿದ್ದಾರೆ, ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಟೇಸ್ಟಿ ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾ ಹೊಟ್ಟಿದ್ದು ಜಯನಗರ ಸ್ಟ್ರೀಟ್ ಶಾಪಿಂಗ್ಗೆ. ಇಲ್ಲಿ ಬಿಸಿಲು ಇಲ್ದೇ ಇರೋದನ್ನ ನೋಡಿ ನಂಗಂತೂ ಫುಲ್ ಖುಷಿ ಆಯ್ತು, ಯಾಕಂದ್ರೆ ಆರಾಮ್ಸೆ ಶಾಪಿಂಗ್ ಮಾಡ್ಬೋದು ಅಂತ. ಶಾಪಿಂಗ್ ಎಲ್ಲಿ ಬಂದಿದ್ದೀರಿ ಮೇಡಮ್? ಜಯನಗರ 4th ಬ್ಲಾಕ್ಗೆ. ಸೊ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ ಶಾಪಿಂಗ್ ಮಾಡ್ಬೇಕಂತ. ಸೊ ಅವರಿಗೆಲ್ಲ ಶಾಪಿಂಗ್ ಮುಗಿತು. ಸೊ ಇಲ್ಲ ಮುಗಿಲ್ಲ, ನಂದು ಇಲ್ಲಿದೆ. ಸಾರಿ, ಇವ್ರದೇನೆ. ಬರೀ ಸುಳ್ಳು, ಬರೀ ಅವುಗಳು. ಮೇಡಮ್ ನೀವೇನ್ ಮಾಡ್ತಿದ್ದೀರಿ? ಏನೋ ಕಾರ್ನ್ ತಿನ್ಬೇಕಂತ ಕ್ರೇವಿಂಗ್ ಆಗ್ತಾ ಇದೆ. ಚೆನ್ನಾಗಿದೆ. ಏನಾದರೂ ಸ್ಪೆಷಲ್ ಇದೆಯಾ ಕ್ರೇವಿಂಗ್ಗೆ? ಏನು ನಮ್ಮ ಕಡೆ ಕ್ರೇವಿಂಗ್ ಆದ್ರೆ ಏನಾದರೂ ಸ್ಪೆಷಲ್ ಇದ್ರೆ ಮಾತ್ರ. ಇದ್ರೆ ಮಾತ್ರ ಪಕ್ಕ ಹೇಳ್ತೀವಿ. ಓಕೆನಾ? ಅವಾಗ ನನ್ಗೇನ್ ಬೇಕೋ ಅದೆಲ್ಲ ಸ್ಪೆಷಲ್ ಮಾಡ್ಕೊಂಡು ಬರುವಂತ ನಿಮ್ಮ ಮದುವೆಗೆ ಬರೋ ಆಪ್ಷನ್ ಇರಲಿಲ್ಲ, ಇವಾಗ ಅಟ್ಲೀಸ್ಟ್ ಮುಂದಿನ ಕಾರ್ಯಕ್ರಮ ಬರುವಂತ. ಓಕೆ, ನಾವು ಅವಾಗ ಇವ್ರಿಗೆ ಕಳಿಸ್ತೀವಿ, ಇವ್ರು ಬರ್ಬೇಕು. ಏನು ಅವ್ರದ್ದು ಸೀಮಂತ ಅಪಾರ್ಟ್ಮೆಂಟ್ ಪಾರ್ಟ್ ಮಾಡಕ್ಕೆ ನೀವೇ ನಾನೇ ಬರ್ತೇನೆ. ವಿಡಿಯೋಗ್ರಾಫರ್ ಎಲ್ಲ ಬೇಡ, ನಾನೇ ಬರ್ತೀನಿ. ಏ ಟೈಟಲ್ ಹೇಳಿ. ಸೀಮಂತ ಬೈ ಮಂಗಳೂರು ಮೀನು ಅಂತ ಹೇಳುವ. ಓಕೆಯಾ? ಡನ್. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೊರಟ್ವಿ. ಆದರೆ ಅವಾಗಲೇ ಸಂಜೆ ಆಗಿತ್ತು. ಆದರೆ ನಾವು ಲೈಕ್ ಮಾಡಿರೋ ಥರ ಎಲ್ಲ ನಮ್ಗೆ ಸಿಕ್ಕಾಗ ಏನೂ ಬೇಜಾರು ಅನ್ಸಲ್ಲ. ಇಲ್ಲ ಅಂದರೆ ಎಷ್ಟು ಶಾಪಿಂಗ್ ಮಾಡಿದ್ರು ಬೋರ್ ಅನ್ಸುತ್ತೆ, ಹೌದಲ್ವಾ? ಇದಕ್ಕೆ ನಮ್ಮೂರಲ್ಲಿ ನೀರಂತಾರೆ, ನಿಮ್ಗೆ ಬೊಂಡ. ಕೊಡ್ತಿದ್ದಾರೆ. ನಮ್ಮ ಕಡೆಯಲ್ಲಿ ಬೊಂಡ ಅಷ್ಟೇ. ಅಲ್ಲೇ ಸ್ವಲ್ಪ ಎಳ್ನೀರು ಕುಡ್ಕೊಂಡು ನಾವು ಆಟೋಗೆ ವೇಟ್ ಮಾಡ್ತಿದ್ವಿ. ನಾನೇನೂ ತಗೊಂಡಿಲ್ಲ, ಇಷ್ಟೇ ತಗೊಂಡಿರೋದು. ಸ್ವಲ್ಪ ನನಗಂತೂ ಚಿಕ್ಕಪೇಟೆ ಅಷ್ಟೇ ಹಾರಿಬಲ್ ಆಗಿರಲಿಲ್ಲ ಅಲ್ಲ, ಜಯನಗರ ಬೆಟರ್. ಅದಕ್ಕೆ ಮುಖದಲ್ಲಿ ಫುಲ್ ಒಂದ್ ಸ್ವಲ್ಪ ಓಕೆ ಅನ್ನೋ ತರ ಫೀಲ್. ಕಲೆ ನೆನ್ನೆ ಫುಲ್ ಡಮರ್ ಆಗಿತ್ತು, ಫಸ್ಟ್ರೇಷನ್. ಇವತ್ತು ಊಟ ಆಗಿಲ್ಲ ಅಂತಂದ್ರು ಆರಾಮ್ಸೆ ಇದೀವಿ. ಮೇಡಮ್ ಏನ್ ಮಾಡ್ತಿದ್ದೀರಾ? ಸೊ ಮಂಗಳೂರು ಸ್ಪೆಷಲ್, ಬಾಗಲಕೋಟೆ ಸ್ಪೆಷಲ್ ನೀರು ದೋಸೆ ಮಾಡ್ತಾ ಇದ್ದೀವಿ. ಇವಾಗ ನೀವು ಶಿಫ್ಟ್ ಆಗ್ತಿದ್ರಿ, ಇವಾಗ ಫುಡ್ ಶಿಫ್ಟ್ ಮಾಡ್ಬಿಟ್ರಿ. ಬಾಗಲಕೋಟೆ ಸ್ಪೆಷಲ್ ನೀರು ದೋಸೆ ಮಾಡ್ತಾ ಇದ್ದೀವಿ. ಸೊ ಗೈಸ್ ನೋಡಿ,
ಏ ಅಮೀಬಾ ಆಕ್ಚುಲಿ ನೀರ್ ದೋಸೆ ಹೀಗೇನೆ ಬರೋದಿದೆ ಆಕ್ಚುಲಿ. ನಮ್ಮ ಮಂಗಳೂರು ನೀರ್ ದೋಸೆ ಕಲ್ಸ್ಕೊಟ್ಟೆ. ಹೆಂಗಿತ್ತು ಟೇಸ್ಟ್? ನಿಜವಾಗ್ಲೂ ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ? ಅಷ್ಟೊಂದು ಸಾಫ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ಟ್ರೈ ಮಾಡಿ ಬೆಳಿಗ್ಗೆ ಅಂತ ಮಾಡಕ್ಕೆ ನನಗೊಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು. ಟ್ರೈ ಮಾಡೋದೇ. ಯಾ ಡನ್. ಸಕ್ಕತ್ತಾಗಿದೆ. ಫೋಟೋ ನಿಮ್ದು ಎಕ್ಸ್ಪೀರಿಯನ್ಸ್ ಇಟ್ಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಇವಾಗ ಹೇಳಿ, ಬಾಗಲಕೋಟೆದ ಮಂಗಳೂರಿಂದ? ಮಂಗಳೂರು ನೀರ್ ದೋಸೆ. ಯಾ ಸೊ ತುಂಬಾ ಚೆನ್ನಾಗಿದೆ. ಕಲ್ಸ್ಕೊಟ್ಟಿದ್ದೀನಿ, ಇನ್ನಿಬ್ರು ಹೆಂಗ್ ಮಾಡ್ತಾರೆ ಟ್ರೈ ಮಾಡಿ. ನಾನು ಟ್ರೈ ಮಾಡಿ. ಡನ್. ಮನೇಲಿದ್ದಾಗ ಒಂದು ಅಡ್ಗೆ ಮಾಡಲ್ಲ, ಎಲ್ಲಿ ಬಂದು ಇವರಿಗೆ ನೀರ್ ದೋಸೆ, ಸೊ ಈ ಸ್ಪೆಷಲ್ ಬಿರಿಯಾನಿ ಎಲ್ಲ ಮಾಡ್ಕೊಡ್ತಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಕಾವ್ಯ. ಯಾ ಇಲ್ಲಿ ಇವಾಗ ಇವರಿಗೆ ನೀರ್ ದೋಸೆ ಒಂದು ಮೈನ್ ಡಿಶ್ ಅನ್ನೋ ತರ ಮಾಡ್ಕೊಡ್ತೀನಿ. ಇವಾಗ ನಮ್ಮ ಮಂಗಳೂರಿಗೆ ಹೊರಡೋ ಟೈಮ್. ಸೊ ನೈಟ್ ಊಟ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ಮತ್ತೆ ವಾಪಸ್ ಬೇಗ ಬಾ. ಸರಿ ಬರ್ತೀನಿ. ಆದರೆ ಯಾಕೋ ಈ 2 days ಫುಲ್ ಆಫ್ ಮೆಮೊರೀಸ್ ಆ್ಯಂಡ್ ತುಂಬಾ ಖುಷಿಯಿಂದ ಬ್ಯಾಂಗ್ಳೂರಲ್ಲಿ ಡೇ ಸ್ಪೆಂಡ್ ಮಾಡಿದೆ ನಾನು ಫಾರ್ ದ ಫಸ್ಟ್ ಟೈಮ್. ಹೋಗೋವಾಗ ಸ್ಟ್ರೇಂಜರ್ ಥರ ಅವ್ರ ಮನೆಗೆ ಹೋದೆ, ಆದರೆ ರಿಟರ್ನ್ ಬರುವಾಗ ಏನೋ ಸ್ಪೆಷಲ್ ಫೀಲಿಂಗ್ಸ್ ಆ್ಯಂಡ್ ಸ್ಪೆಷಲ್ ಕನೆಕ್ಷನ್ ಬಿಲ್ಡ್ ಆಗಿತ್ತು. ತುಂಬಾ ಶಾರ್ಟ್ ಟೈಮಲ್ಲಿ ತುಂಬ ಹಳೆ ಪರಿಚಯ ಅನ್ನೋ ಥರ ಕನೆಕ್ಟ್ ಆದರು ಆ್ಯಂಡ್ ನಾನಂತೂ ಅಲ್ಲಿರೋ ಪ್ರತಿ ಕ್ಷಣನ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಖುಷಿಯಾಗಿದ್ದೆ. ಆದರೆ ಏನು ಮಾಡೋದು, ಪರ್ಮನೆಂಟ್ ಏನು ಅಲ್ಲೇ ಇರೋಕ್ಕಾಗಲ್ಲಲ್ವಾ, ಅದಕ್ಕೆ ನಾನು ನಮ್ಮೂರಿಗೆ ಹೊರಟೆ ಆ್ಯಂಡ್ ನನ್ನ ಕೆಲಸನೂ ಕಂಪ್ಲೀಟಾಗಿ ಮುಗ್ದಿತ್ತು. ಆದರೆ ಏನೇ ಹೇಳಿ, ನಾವೆಷ್ಟು ದೂರ ಹೋದರೂ ಯಾವ ಊರಿಗೆ ಹೋದರೂ ನಮ್ಮೂರಲ್ಲಿ ಸಿಗೋ ಖುಷಿ ನೆಮ್ಮದಿ ಎಲ್ಲೂ ಸಿಗಲ್ಲ ಅನಿಸುತ್ತೆ. ಏನಂತೀರಾ? ಸೊ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಇವಾಗ ಕೆಲಸಕ್ಕೆ ಹೊರಡಬೇಕು. ರೆಸ್ಟ್ಲೆಸ್ ಆ್ಯಂಡ್ ಸ್ಲೀಪ್ಲೆಸ್ ಡೇ ಅನ್ನೋ ಥರ ಆಗಿದೆ. ಎನಿವೇಸ್, ಇದಾಗಿತ್ತು ನನ್ನ ಬ್ಯಾಂಗ್ಳೂರ್ ಡೇಸ್ನ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲಾಟ್ಸ್ ಆಫ್ ಲವ್.